ದೊಡ್ಡಪನಹಳ್ಳಿ ಸರ್ಕಾರಿ ಆಸ್ಪತ್ರೆ ಇಂದು ಭಾನುವಾರ ಅಂತ ಹೇಳ್ಬಿಟ್ಟು ರಜಾ ಘೋಷಣೆ ಮಾಡಿದ್ದಾರೆ. ಇಲ್ಲಿನ ಸಿಬ್ಬಂದಿ ಕೂಡ ಯಾರೂ ಇಲ್ಲ. ಇಲ್ಲಿ ಗಡಿಭಾಗದಲ್ಲಿರೋದ್ರಿಂದ ನಮ್ಮ ಇಲ್ಲಿನ ಗ್ರಾಮದ ಜನರಿಗೆ ತುಂಬ ಅನಾನುಕೂಲ ವ್ಯವಸ್ಥೆ ಆಗ್ತಾಯಿದೆ. ಇಲ್ಲಿ ಯಾವುದೇ ಒಂದು ತೊಂದರೆ ಆದರೆ ಸಹ ಇಲ್ಲಿಂದ 20 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ. ಇಲ್ಲಿ ತಮಿಳ್ನಾಡು ಒಂದು 30, ಬಂಗಾರಪೇಟೆ ಒಂದು 20 ಕಿಲೋಮೀಟ್ರ್ ಆಗಿರುತ್ತೆ. ಇಲ್ಲಿನ ದುರಸ್ತಿ ಹೆಂಗಾಗಿರುತ್ತೆ ಅಂದರೆ ಇಲ್ಲಿನ ಜನ ಏನಾದರೂ ತೊಂದರೆ ಆದರೆ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಇಷ್ಟು ದೂರ ಆಗುತ್ತೆ. ಇಲ್ಲಿ ಸ್ಥಳೀಯರನ್ನು ತಿಳ್ಕೊಂಡು ನಮ್ಮ ಶಾಸಕರಿಗೆ ಒಂದು ಗಮನಕ್ಕೆ ತರೋಣ, ಇಲ್ಲಿನ ಜನರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಸ್ಥಳೀಯರ ಮಾಹಿತಿ ತಿಳ್ಕೊಂಡು ಇದನ್ನು ನಮ್ಮ ಶಾಸಕರ ಗಮನಕ್ಕೂ ಹಾಗೂ ನಮ್ಮ ಜಿಲ್ಲಾ ವೈದ್ಯಕೀಯ DHO ಆಫೀಸರ್ ಗಮನಕ್ಕೆ ತರೋಣ. ಹಾಸ್ಪಿಟ್ಲ್ ಯಾಕೆ ಇವತ್ತು ರಜೆ? ನಿಮಗೆ ಹೆಂಗೆ ಕಾರ್ಯವಾಹಿ ನಿರ್ವಹಿಸ್ತಾ ಇದೆ? ಚೆನ್ನಾಗಿ ಹಾಸ್ಪಿಟ್ಲ್ ನೋಡ್ತಾರಾ ಇಲ್ಲ? ಸರ್ ಮ್ಯೂಟ್ చేసుಕೊಂಡ. ಇಲ್ಲಿನ ದೊಡ್ಡಪನಹಳ್ಳಿ ಶಾಸಕರು ಇಲ್ಲಿನ ಸ್ಥಳೀಯರನ್ನು ತಿಳ್ಕೊಳ್ಳೋಣ. ಅಜಯ್, ಇಲ್ಲಿ ಹಾಸ್ಪಿಟ್ಲ್ ಇದೆಯಲ್ಲ, ಚೆನ್ನಾಗಿ ನೋಡ್ತಾರ ಹಾಸ್ಪಿಟ್ಲಲ್ಲಿ? ಏನು ನೋಡ್ತಾರೆ? ಆ ಮಾತ್ರ ಕೊಡ್ತಾರೆ, ಇನ್ನು ಸೂದಿ ಹಾಕಲ್ಲ, ಏನೂ ಇಲ್ಲ. ಆ ಮಾತ್ರ ಓದ್ ಕೊಡ್ತಾರೆ. ಎಷ್ಟೊತ್ತಿಂದ ಎಷ್ಟೊತ್ತು ತನಕ ಇರ್ತಾರೆ ಡಾಕ್ಟ್ರಲ್ಲಿ? ಅವನು ಬತ್ತಾನೆ ಈತೊಳಗೆಲ್ಲ ಹೋಗ್ಬಿಡ್ತಾರೆ. ಬೆಳಿಗ್ಗೆ ಬಂದು 12 ಗಂಟೆಗೆ ಹೊರಡ್ಬಿಡ್ತಾರೆ. ಇಲ್ಲಿ ನಮ್ಗೆ ತುಂಬ ಅನಾನುಕೂಲ ಇದೆ. ಇನ್ಯಾರು ಬರೋಲ್ಲ, ಹೋಗ್ಬಿಡ್ತಾನೆ ಅಷ್ಟಾನೆ. డాక్టర్ వస్తారా ఇక్కడ? అయ్యో ఎప్పుడు వస్తాడు, ఎప్పుడు పోయిస్తాడు. ఏమి సుదేశాలే ఏమో మాట్లాడి మాత్రం ఇచ్చేది, పోతా ఉండేది. ನೋಡಿ ಸ್ನೇಹಿತರೆ, ಈ ಒಂದು ಅನಾನುಕೂಲ ಈ ಊರಲ್ಲಿದೆ. ಇನ್ನೂ ಸುಮಾರು ಜನ ಇಲ್ಲಿ ಬರ್ತಾ ಇದ್ದಾರೆ. ಅವ್ರನ್ನ ಇಲ್ಲಿನ ಸ್ಥಳೀಯರನ್ನು ವಿಚಾರಿಸೋಣ. ಸರ್ ನಮಸ್ತೆ, ನಾವು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬಂದಿದ್ರಿ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಇದೇ ಊರೇನು ಸರ್ ನಿಮ್ಮದು? ಅಲ್ಲ, ಇಲ್ಲಿ ಪಾಪ ತುಂಬ ಅನಾನುಕೂಲ ಇದೆ. ಹಾಗಾಗಿ ಇಲ್ಲಿ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಇಲ್ಲಿ ಹಾಸ್ಪಿಟ್ಲ್ ಬಗ್ಗೆ? ಇಲ್ಲ ಡೈಲಿ ತೆಗಿಬೇಕಂತೀರಾ ಇಲ್ವಾ? ಸರ್ ಓಪನ್ ಇಲ್ವಾ ಇದು? ವ್ಯವಸ್ಥೆ ಹೇಗಿದೆ? ಹೆಂಗೆ ಹೋಗ್ತೀರಾ ನೀವು? ಈ ಕಡೆ ಎಲ್ಲೋ ಹತ್ರದಲ್ಲಿ ಹಾಸ್ಪಿಟ್ಲ್ಗಳಿಲ್ಲ, ಓಪನ್ ಇರೋದೇ ಒಳ್ಳೇದು ಸರ್. ಈಗ ಸೋಮವಾರದಿಂದ ಶನಿವಾರ ತನಕ ಇರ್ತಾರೆ. ಭಾನುವಾರ ಏನಾದರೂ ತೊಂದರೆ ಆದರೆ ಇಲ್ಲಿನ ಜನಕ್ಕೆ ಅನಾನುಕೂಲ ತಾನೇ ಇಲ್ಲಿ? ಹೌದು ಸರ್, ಇಲ್ಲಿಂದ ಬಂಗಾರಪೇಟೆಗೆ ಹೋಗ್ಬೇಕಂದ್ರೆ 25 ಕಿಲೋಮೀಟರ್ ತುಂಬ ದೂರ ಇದೆ ಸರ್. ಹಾಸ್ಪಿಟ್ಲ್ ಇರೋದು ಒಳ್ಳೇದು. ಭಾನುವಾರ ಸಹ ನಿಮ್ಗೆ ಹಾಸ್ಪಿಟ್ಲ್ ಇದ್ರೆ ಒಳ್ಳೇದು ಅಂತ ಹೇಳ್ತೀರಾ? ಕಾರಣಕ್ಕೂ ರಜಾ ಇರಬಾರ್ದು ಹಾಸ್ಪಿಟ್ಲಿಗೆ, ಅದು ಅವರು. ಹೌದು, ಥ್ಯಾಂಕ್ ಯು ಸರ್. ಇಂದ ಬಂದಿದ್ದೀರಿ, ನಮಸ್ತೆ. ಇಲ್ಲಿ ಹಾಸ್ಪಿಟ್ಲ್ ಬಗ್ಗೆ ನಮಗೆ ಮಾಹಿತಿ ಬಂತು. ತೊಪ್ಪನಹಳ್ಳಿಗೆ ಬಂದಿದ್ದೀರಿ. ತೊಪ್ಪನಹಳ್ಳಿನಲ್ಲೂ ಸಹ ಇದೇ ರೀತಿಯಾಗಿದೆ. ಇಲ್ಲ ನಿಮ್ಮ ಜನರಿಗೆ ಅನಾನುಕೂಲ ತುಂಬಾ ಇದೆ ಸರ್. ಅದ್ರ ಬಗ್ಗೆ ಶಾಸಕರ ಗಮನಕ್ಕೆ ತರಬೇಕಂತ ನಾವು ಇವತ್ತು ಇಲ್ಲಿ ಬಂದಿದ್ದೀರಿ. ಇದ್ರ ಬಗ್ಗೆ ನೀವು ಏನು ಅನ್ನೋಕ್ಕೆ ಇಷ್ಟಪಡ್ತೀರಾ ಸರ್? ಅವರ ಮೈನ್ ಸರ್ ನಮಸ್ತೆ, ನಾವು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬಂದಿದ್ದೀರಿ. ತೊಪ್ಪನಹಳ್ಳಿನಲ್ಲಿ ಈಗಾಗಲೇ ಹಾಸ್ಪಿಟ್ಲ್ ಮುಚ್ಚಿದೆ. ಭಾನುವಾರ ಇರಲಿ, ಭಾನುವಾರ ಏನಾದರೂ ಜನಕ್ಕೆ ಅನಾನುಕೂಲ ಆಗಿಬಿಟ್ರೆ, ಇಲ್ಲ ಒಂದು ಗಾಡಿನಲ್ಲಿ ಬಿದ್ದಿರ್ಬೋದು, ಒಂದು ಏನಾದ್ರು ಪ್ರಾಬ್ಲಮ್ ಆಗಿದೆ, ಆರೋಗ್ಯದ ಬಗ್ಗೆ ಏನಾದರೂ ತೊಂದರೆ ಆದಾಗ ನೀವು ಇಲ್ಲಿಂದ ಬಂಗಾರಪೇಟೆ ಹೋಗಬೇಕು, ಇಲ್ಲ ತಮಿಳ್ನಾಡಿಗೆ ಹೋಗ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಭಾನುವಾರ ಕೂಡ ನಿಮಗೆ ಹಾಸ್ಪಿಟ್ಲು ಓಪನ್ ಇದ್ರೆ ನಿಮ್ಗೆ ಒಳ್ಳೇದು ಅನ್ಸುತ್ತಾ? ಇಲ್ಲಿನ ವ್ಯವಸ್ಥೆ ಹೆಂಗಿದೆ? ವ್ಯವಸ್ಥೆ ಹೆಂಗಿದೆ ಸರ್ ಇಲ್ಲಿ? ಇಲ್ಲಿ ಏನು ಮಾಮೂಲಿ, ಅವರು ಒಂದು ವಾರಕ್ಕೆ ಒಂದು ಸಲ ಬರ್ತಾರೆ ಅಷ್ಟೇ, ತಿರುಗಿ ಬರೋಲ್ಲ. ನಾವು ಏನು ಮಾಡೋಕ್ಕೂ ಆಗಲ್ಲ. ಅಲ್ಲಿ ಹೋಗಿ ಅಲ್ಲಿ ಕಳಿಸ್ತಾರೆ, ಇಲ್ಲಿ ಕಳಿಸ್ತಾರೆ ಅಂತ ಡಾಕ್ಟ್ರ್ ಹೇಳ್ತಾರೆ ನಮಗೆ. ಸರಿಯಪ್ಪ, ನಿಮ್ಮ ಇಷ್ಟ, ಹೆಂಗಿದೆ ಹೆಂಗೆ ಮಾಡ್ರಪ್ಪ ಅಂತ ಹೇಳ್ತಿದ್ದೀವಿ. ವಾರಕ್ಕೆ ಒಂದು ಸಲ ಬರ್ತಾರೆ, ಇಷ್ಟು ಮಾತ್ರಪ್ಪ. ಹಾಸ್ಪಿಟ್ಲ್ ಕೂಡ ನಿಮ್ಮೂರಲ್ಲಿದೆ. ಈಗ ಹಾಸ್ಪಿಟ್ಲ್ ವ್ಯವಸ್ಥೆ ಸರಿಯಾಗಿಲ್ಲ ಸರ್. ಈಗ ಭಾನುವಾರ ಅಂತ ರಜೆ ತಗೊಂಡಿದ್ದಾರಲ್ಲ ಸರ್ ಅವರು. ಈಗ ಭಾನುವಾರ ಬಂದರೆ ಏನಾದರೂ ಅಲ್ಲ ಸರ್, ಅಣ್ಣವ್ರು ಹೇಳ್ದಂಗೆ ವಾರಕ್ಕೆ ಒಂದ್ಸರಿ ಬಂದರೆ, ಈಗ ಹಾಸ್ಪಿಟ್ಲು ಡೈಲಿ ತೆಗೆದ್ರೆ ಚೆನ್ನಾಗಿರುತ್ತಾ, ಇಲ್ಲ ವಾರಕ್ಕೊಮ್ಮೆ ತೆಗೆದ್ರೆ ಚೆನ್ನಾಗಿರುತ್ತೆ ಸರ್? ಆ್ಯಕ್ಚುಲಿ ಆಸ್ಪತ್ರೆ ಬಂದುಬಿಟ್ಟು ನಮ್ಮ ಆಸ್ಪತ್ರೆ ಡೈಲಿ ಇರಬೇಕು. ಇಲ್ಲಿ ನೋಡಿದ್ರೆ ಡಾಕ್ಟ್ರು ವಾರಕ್ಕೆ ಒಂದ್ಸಲ ಬರ್ತಾರೆ, ಇಲ್ಲಾಂದರೆ ಇಲ್ಲವೇ ಇಲ್ಲ. ಅದನ್ನು ಕೆಲವ್ರಿಗೆ ಇಲ್ದಿರಾಗೋಗಿದೆ. ಆ ಪ್ರೈಮರಿ ಹೆಲ್ತ್ ಸೆಂಟ್ರ್ ಅಂತಿದೆ ತೊಪ್ಪನಹಳ್ಳಿಯಲ್ಲಿ, ಅಲ್ಲಿ ಕೂಡ ಭಾನುವಾರ ಇರೋದೇ ಇಲ್ಲ.
ಅವ್ರು ಬರ್ತಾರೆ, ಯಾವಾಗಲೂ 11 ಗಂಟೆಗೆ ಬರ್ತಾರೆ, 3 ಗಂಟೆಗೆಲ್ಲ ಜಂಪ್ ಆಗೋಗಿರ್ತಾರೆ. ಏನಾದರೂ ಸೀರಿಯಸ್ ಹೋದ್ರೂ ಅಲ್ಲಿ ನೋಡೋರೇ ಇಲ್ಲ. ಏನು ಮಾಡ್ತಾಯಿದ್ದಾರೆ, ಸಡನ್ನಾಗಿ ಹೋದ್ರೂ ಬಂಗಾರಪೇಟೆ ಕಳಿಸ್ತಾರೆ, ಬಂಗಾರಪೇಟೆಗೆ ಅಲ್ಲಿಂದ SNR ಅಲ್ಲಿಗೆ ಹೋದರೆ ಮತ್ತೆ ಜಾಲಪ್ಪ ಕಳಿಸ್ತಾರೆ. ಸರಿಯಾದ ಆರೋಗ್ಯ ವ್ಯವಸ್ಥೆನೇ ಇಲ್ಲ. ಗಡಿ ಭಾಗದಲ್ಲಿ ಸಾಯ್ಬೇಕಷ್ಟೇ ಜನರು. ಆರೋಗ್ಯ ವ್ಯವಸ್ಥೆ ಬೇಕು. ಪ್ರೈಮರಿ ಹೆಲ್ತ್ ಸೆಂಟರ್ 24 ಅವರ್ಸ್ ಇರಬೇಕು, ಇಂಟು 7 ಡೇಸು ಇರಬೇಕು, 365 ಡೇಸು ಇರಬೇಕು. ಆ ಥರ ವ್ಯವಸ್ಥೆ ಮಾಡಬೇಕಂತ ಹೇಳ್ಬಿಟ್ಟು ಈ ಭಾಗದಲ್ಲಿ, ಗಡಿ ಭಾಗದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಹಳ್ಳಿಯಲ್ಲೂ ಇರಬೇಕು ವ್ಯವಸ್ಥೆ ಅಂತ ಹೇಳ್ಬಿಟ್ಟು ನಿಮ್ಮ ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಸರ್, ನೀವು ಹೇಳ್ದಂಗೆ ನಮ್ಮ ಶಾಸಕರ ಗಮನಕ್ಕೆ ತಂದು ರೋಡ್ ಆಗಿರ್ಬೋದು, ಇಲ್ಲ ಪಂಚಾಯತ್ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಅವ್ರ ಗಮನಕ್ಕೆ ತಂದು ಮುಂದಿನ ದಿವಸದಲ್ಲಿ ನಾವು ಒಳ್ಳೆ ಕೆಲಸ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ತುಂಬ ಧನ್ಯವಾದಗಳು ಸರ್.